ಕೊಡೋ ರೇಟ್ಗೆ ಆ್ಯಕ್ಚುಲಿ ಇಲ್ಲಿ ಇನ್ನೂ ಕಡಿಮೆ ಮಾಡಿದ್ದೀವಿ. ಸೊ ಅಷ್ಟೊಂದೇನು ಪ್ರಾಫಿಟ್ ಏನು ಕಾಣಲ್ಲ, ಬಟ್ ನನಗೆ ಖುಷಿ ಇದೆ ಅಷ್ಟೇ. ಹೌದು, ಅಲ್ಲಿ ಇನ್ನೂ ಚೆನ್ನಾಗಿದೆ. ಅವ್ರ ಆಶೀರ್ವಾದದಿಂದ ನಾವು ರೆಸ್ಟೋರೆಂಟ್ ಬಿಸ್ನೆಸ್ ಶುರು ಮಾಡಿದ್ದು. ಸೊ ಅವ್ರ ಆಶೀರ್ವಾದ ಇನ್ನೂ ಇದೆ, ಚೆನ್ನಾಗಿ ನಡೀತಾರೆ. ಸೇಮ್ ಮೈಸೂರು ರೋಡ್ ಮಂಡಿಪೇಟೆ ಪಲಾವ್ ಇದೆಯಲ್ಲ, ಸೇಮ್ ವಿಜಯನಗರ ಮಂಡಿಪೇಟೆ ಪಲಾವ್ ಸೇಮ್, ಎಲ್ಲನೂ ಸೇಮ್. ಕಾಲ್ ಸೂಪು, ಇಡ್ಲಿ, ಚಾಪ್ಸು, ಎಲ್ಲ ಥರದ ಪಲಾವ್ಗಳು, ಮಟನ್, ಚಿಕನ್, ಮಶ್ರೂಮ್ ಪಲಾವ್, ಚಿಲ್ಲಿ ಪನ್ನೀರ್ ಇಂಟ್ರೊಡ್ಯೂಸ್ ಮಾಡಬೇಕು. ಇನ್ನು ವೆಜ್ಗೊಂದು ಇನ್ನೊಂದು ಏರಿಯಾದಲ್ಲಿ ಫುಡ್ ಝೋನ್, ಆಮೇಲೆ ಊಟ ಇಷ್ಟಪಡೋರು ತುಂಬ ಜನ ಇದ್ದಾರೆ. ಸೊ ಜನಕ್ಕೆ ಏನು ಇಷ್ಟ ಆಗುತ್ತೆ ನಾವು ವಿಜಯನಗರ ಬೆಲ್ಟ್ ಅಂದರೆ ತುಂಬ ದೊಡ್ಡದಿದು. ಗೋವಿಂದರಾಜ್ ನಗರ, ಚಂದ್ರ ಲೇಔಟು, ಈ ಕಡೆ ರಾಜಾಜಿನಗರ, ಇದು ಅಂದರೆ ಬಸವೇಶ್ವರ ನಗರ, ಇದೆಲ್ಲನೂ ಒಂಥರ ಹಬ್ಬ, ಫುಡ್ ಹಬ್ಬ ಆ್ಯಕ್ಚುಲಿ ಇದು. ಭಾಳ ಖುಷಿ ಆಯಿತು. ಅವ್ರಿಗೊಂದು ವಿಶ್ ಮಾಡಿದ್ರು, ಆಮೇಲೆ ಇನಾಗ್ರೇಟ್ ಮಾಡಿದ್ರು. ಎಲ್ಲ ಎಂಟೈರ್ ಅವ್ರು ಮುಂಚೆ ಬಂದಿದ್ರು ಅನ್ಸುತ್ತೆ, ಇಲ್ಲಿ ಮುಂಚೆ ಇದ್ದಿದ್ದ ನಾಟಿ ಸ್ಟೈಲ್. ಸೊ ಖುಷಿಪಟ್ಟರು, ಚೆನ್ನಾಗಿ ರಿನೋವೇಷನ್ ಆಗಿದೆ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ಅವರು ಅಷ್ಟು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಎಮ್.ಎಲ್.ಎ ನಾನು ನೋಡಿರೋದು ತುಂಬ ಖುಷಿ ಆಯಿತು ಅವ್ರಿಗೆ. ಸರ್ ಒಂದು ನಿಮಿಷ ಬಂದೆ. ಮನೆಯಿಂದ ಮಾಮೂಲಿ ನಮ್ಮ ಪೇರೆಂಟ್ಸು, ಇವ್ರ ಪೇರೆಂಟ್ಸ್, ನಮ್ಮ ಫ್ಯಾಮಿಲಿ ಜನರಲ್ ಫಂಕ್ಷನ್ ಥರ ಬರ್ತಾನೆ ಇರ್ತಾರೆ. ನಾವು ಆಲ್ಮೋಸ್ಟ್ ಕರೆದವರೆಲ್ಲ ಬಂದಿದ್ದಾರೆ. ಕೆಲವರು ಫೋನ್ ಇರ್ತಿರಲ್ಲ ನೋಡಿ, ಆ ಕಡೆ ಕ್ಯಾಮ್ರಾ ತಿರುಗಿಸಿ ಕ್ಯಾಮ್ರಾ ಅಲ್ಲಿಗೆ ಫೋನ್ ಇರ್ತಿರಲ್ಲ ಅಂದ್ರೂ ಅಂದ್ರೂ ಖುಷಿ ಆಗುತ್ತೆ. ಬ್ಯುಸಿ ಇದ್ರಂತೆ ಪಾಪ, ನೀವು ಸತ್ಯನಾರಾಯಣ ಪೂಜೆ ಇರ್ತದೆ, ಅದು ಮುಗಿಸ್ಕೊಂಡು ನಾನು ಎಷ್ಟು ದಿನ ಬಂದಿದ್ದೀರಾ. ಓಪನ್ ಮಾಡಿದಾಗ ನೀವು ಟೇಸ್ಟ್ ಮಾಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಫಸ್ಟ್ ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಓಪನ್ ಮಾಡಿದ್ದೆ. ಟೇಸ್ಟ್ ಇಷ್ಟ ಆಗಿ ತುಂಬ ಖುಷಿ ಆಯಿತು. ಅಂದರೆ ರಿಪೀಟೆಡ್ ಆಗಿ ಹೋಗ್ಬೋದು ಅಂತ ಅನ್ನಿಸ್ದಾಗ ಆ ಟೇಸ್ಟ್ ಚೆನ್ನಾಗಿದೆ ಅಂತ. ಸೊ ಅದೇ ಫೀಲ್. ಮನೆ ಟೇಸ್ಟ್ಗೂ ಹೋಟೆಲ್ ಟೇಸ್ಟ್ಗೂ ಮನೆ ಟೇಸ್ಟ್ ನಾನು ಆ್ಯಕ್ಚುಲಿ ಅಡುಗೆ ಮಾಡಲ್ಲ, ಅವರೇ ಅಡುಗೆ ಮಾಡೋದು. ಬಿರಿಯಾನಿ ನಾವು ನಾನ್ ವೆಜ್ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡೋದು. ಇವ್ರು ಮಾಡ್ತಾರೆ, ನಮ್ಮ ಅತ್ತೆ ಮಾಡ್ತಾರೆ, ನನ್ನ ಸಿಸ್ಟರ್ ನಾವು ಮಾಡ್ತಾರೆ. ಆದರೆ ವೆಜ್, ನಾರ್ಮಲ್, ಸಿಂಪಲ್ ಫುಡ್. ಈ ಮಸಾಲ ರೆಡಿ ಆಗೋದು ಮನೇಲೇನೆ. ಸ್ನೇಹನ್ ಅಂತ ನಮ್ಮ ಮೇನ್ ಶೆಫ್ ಮಸಾಲ ನಮ್ಗೆ ಕೊಡೋರು, ಅವ್ರ ಮನೇಲೇನೆ ಆಗೋದು ಇದು. ಅದು ನಮಗೂ ಸೀಕ್ರೆಟ್ ಹೇಳಿಲ್ಲ. ಸರ್ ಮನೇಲಿ ಬಿರಿಯಾನಿ ಮಾಡ್ಕೊಂಡಾಗ ಮೇಡಮ್ ಅವ್ರು ಏನ್ ಮಾಡ್ಕೊಂಡಿರ್ತಾರೆ? ಅವರು ಮೊಸರು ರಾಯ್ತ. ಅವ್ರು ಬಿರಿಯಾನಿ ಮಾಡೋದನ್ನ ಆ್ಯಕ್ಚುಲಿ ನೋಡ್ಬೇಕಲ್ಲ ಅವ್ರು ಒಂದ್ಸರಿ. ಇಲ್ಲ ನೋಡಿದ್ದಾರೆ, ಸವಿ ರುಚಿ ಮಾಡಿದ್ದೀವಿ. ಆಮೇಲೆ ಕುಕ್ಕು ವಿತ್ ಕಿರಿಕು ಶೋನಲ್ಲಿ ಮಾಡಿದ್ದೀವಿ. ನಾನು ನೋಡಿರೋದನ್ನ ಯಾರು ನೋಡಿಲ್ವಾ? ಇಷ್ಟ ಅವ್ರು ಆ್ಯಕ್ಚುಲಿ ಕೈ ಹೇಳ್ತಾ ಎಲ್ಲಾನು, ಅಂದರೆ ಎಷ್ಟಂದ್ರೆ ಅಷ್ಟು ಹಾಕ್ತಾ ಇರ್ತಾರೆ. ನನಗೆ ಶಾಕ್ ಆಗ್ತಾ ಇರುತ್ತೆ ಪ್ರತಿ ಸರಿ ಅವ್ರು ಅಡುಗೆ ಮಾಡ್ತಿರ್ಬೇಕಾರೆ. ಬಟ್ ಕೊನೆಗೆ ಏನು ಡಿಶ್ ಬಂದ್ರೂ ಸೊ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಮೇಡಮ್ ನಿಮಗೆ ವೆಜ್ಜಲ್ಲಿ ಏನು ತುಂಬ ಇಷ್ಟ ಮೇಡಮ್? ತುಂಬ ಇಷ್ಟವಾಗಿ ನಮ್ಮ ಹೋಟೆಲಲ್ಲಿರೋ ಮಶ್ರೂಮ್ ಪಲಾವ್ನೇ ನಾನು ಫಸ್ಟ್ ಟೇಸ್ಟ್ ಮಾಡಿರೋದು. ಪಲಾವ್ ಆ್ಯಂಡ್ ಅದೇ ನನಗೆ ತುಂಬ ಇಷ್ಟ ಇಲ್ಲಿ. ಸೊ ವೆಜ್ಜಲ್ಲಿ ನನಗೆ ಇದಿಷ್ಟ ಅದಿಷ್ಟ ಅಂತಿಲ್ಲ, ಎಲ್ಲನೂ ಇಷ್ಟ. ಬಟ್ ನಮ್ಮ ಹೋಟೆಲಲ್ಲಿ ನನಗೆ ಮಶ್ರೂಮ್ ಪಲಾವ್ ತುಂಬ ಇಷ್ಟ. ಅಲ್ಲ ಮಾಡೋದೇ ಮಶ್ರೂಮ್ ಪಲಾವ್. ಆಕ್ಚುಲಿ ಇಡ್ಲಿ ಎಲ್ಲ ಇರುತ್ತೆ, ಇಡ್ಲಿ, ಚಾಪ್ಸ್. ಇಂಡಸ್ಟ್ರಿಯವರಾದ್ರೆ ಇಡ್ಲಿ ವಡೆ ತುಂಬ ಇಷ್ಟಪಡಬೇಕು. ಸೊ ಇಡ್ಲಿ ವಡೆ ಎಲ್ಲರ ಕಡೆ ಫೇಮಸ್ ಅನ್ಸುತ್ತೆ. ಹಬ್ಬ ದಿನಗಳಲ್ಲಿ ಅಥವಾ ಭಾನುವಾರ ಏನಾದರೂ ಸ್ಪೆಷಲ್ ಆಗಿ ನಿಮ್ಮ ಹೋಟೆಲ್ಗಳಲ್ಲಿ ಏನಾದರೂ ಮಾಡೋ ಥರ? ಹಬ್ಬದ ದಿನ ನಾವು ರಜಾ ಕೊಡ್ತೀವಿ. ಹಬ್ಬದ ದಿನ ನಾವು ರಜಾ ಇಟ್ಟಿರ್ತೀವಿ. ಹೌದು, ಅದೇ ನಮ್ಮ ಸ್ಪೆಷಾಲಿಟಿ. ಯಾಕಂದ್ರೆ ಜನ ಬರಲ್ಲ. ಒಂದು ಎರಡನೇದು ಹಬ್ಬದ ದಿನ ನಾವು ನಂಬಲ್ಲ, ಮಾಡಬಾರ್ದು ನಮ್ಮ ಹಬ್ಬದ ದಿನ ಏನಾದರೂ ಹೋಟೆಲಲ್ಲಿ ಸ್ಪೆಷಲ್ ಅಂತ ಏನಾದರೂ? ಸರ್ ನಾವು ಮಾಡೋದೇ ಒಂದು 10ರಿಂದ 12 ಐಟಮ್, ಎಲ್ಲನೂ ಸ್ಪೆಷಲ್ ಇದೆ. ಈಗ 200-300 ಮೆನು ಇಟ್ಟಿದ್ರೆ ಅದರಲ್ಲಿ ಒಂದು 4 ಸ್ಪೆಷಲ್ ನಮ್ಮ ಹೋಟೆಲ್ ಅಂತ ಹೇಳ್ಬೋದು. ಬಟ್ ನಾವು ಮಾಡೋದೇ ಒಂದು 12 ಐಟಮ್ ಅಂದ್ಕೊಳ್ಳಿ ಅಷ್ಟೇ. ಸೊ ಅದನ್ನೇ ರಿಪೀಟೆಡ್ ಕಸ್ಟಮರ್, ಅಂದರೆ ಸುಮ್ಮನೆ 100 ಮಾಡಿಬಿಟ್ಟು ರಿವ್ಯೂ ಚೆನ್ನಾಗಿ ಬರ್ದಿರೋದಕ್ಕಿಂತ ಚೆನ್ನಾಗಿರೋದು 10-12 ಮಾಡೋದು ಬೆಟರ್ ಅಂತ ನಮಗೆ. ಯಾರು ಟೇಸ್ಟ್ ಮಾಡಿದ್ರು ಪ್ರತಿಯೊಬ್ಬರು ನಾವು ಟೇಸ್ಟ್ ಮಾಡಿ ಅಂತ ಹೇಳಿಬಿಟ್ಟೆ ನೀವು ರಿವ್ಯೂ ಕೊಡಿ ಅಂತ ಹೇಳಿದ್ವಿ.
ಸೊ ಯಾರ್ಯಾರು ಬಂದಿದ್ರೋ ನಮ್ಮ ಗೆಸ್ಟ್ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಕಸ್ಟಮರ್ಸ್ ಆಗಿರ್ಬೋದು, ಎಲ್ರೂ ಅವರೇ ಬಾಯ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋದ್ರು. ಸೊ ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ಬಟ್ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಸೂಪರ್ ಓಪನಿಂಗ್ ಆಗಿದೆ. ನೀವೇ ನೋಡಿದ್ರಿ ಜನ ಒಳಗಡೆ. ನಾವು ಅಷ್ಟೊಂದೇನು ಆಡಂಬರದಿಂದ ಮಾಡಿಲ್ಲ, ಆ್ಯಂಡ್ ಸಿಂಪಲ್ ಆಗಿ ಮಾಡಿದ್ರು ಇಷ್ಟು ಜನ ಬಂದಿದ್ದಾರೆ. ಸೊ ನಮಗೆ ಆ್ಯಂಡ್ ಇದೆಲ್ಲ ನಿಮ್ಮ ಬ್ಲಾಗ್ ಎಲ್ಲ ಹೋದ್ಮೇಲೆ ಇನ್ನೂ ಜನ ಬರ್ತಾರೆ ಅಂತ, ಬಿಕಾಸ್ ನಿಮ್ದು ಒನ್ ಆಫ್ ದ ಫೇಮಸ್ ಯೂಟ್ಯೂಬ್ ಚಾನಲ್ಸ್ ನಾನು ಕೇಳಿರೋ. ನೀವು ಆಕ್ಚುಲಿ ಟೇಸ್ಟ್ ಮಾಡ್ಬಿಟ್ಟು ರಿವ್ಯೂ ಕೊಡ್ಬೇಕು. ಹೌದು, ನೀವು ಬನ್ನಿ, ನಾವು ಕೇಳ್ತೀವಿ. ಈಗ ನೀವು ಇಲ್ಲಿ ಟೇಸ್ಟ್ ಕೂತ್ಕೊಳ್ಳಿ, ಬನ್ನಿ. ಮಾಡ್ಬಿಟ್ಟು ರಿವ್ಯೂ ನಾವು ತಗೊಳ್ತಾ ಇರ್ತೀವಿ. ಈ ಜಾಗದಲ್ಲಿ ಬೇರೆ ಏನಕ್ಕೆ ಸ್ವಲ್ಪ ನೀವು ಮಾಡೋದು? ಮುಂಚೆ ಅಕ್ಷತಾ ನಾಟಿ ಸ್ಟೈಲ್ ಅಂತಿತ್ತು, ಅದು ಒಳ್ಳೆ ಟೇಸ್ಟ್ ಕೊಡ್ತಿದ್ರು. 23 years ಅವರು ಇದ್ರು ಅಂತ ಹೇಳಿದ್ರು ಓನರ್. ಅಲ್ಲೂ ತುಂಬ ರಶ್ ಇರ್ತಿತ್ತು. ಬೆಳಿಗ್ಗೆ 6 o'clock ಓಪನ್ ಆಗ್ತಿತ್ತು. ಕಾಲ್ ಸೂಪು ಅದೆಲ್ಲ ನಾನ್ ವೆಜ್ಜಲ್ಲಿ ತುಂಬ ಫೇಮಸ್ ಇತ್ತು ಅಂತ. ಸೊ ಅವ್ರದ್ದೇನೋ ಕರೋನಾ ಲಾಕ್ಡೌನ್ ಆದ್ರೂ ಒಂಚೂರು ಡಿಫ್ರೆನ್ಸ್ ಆಗಿ ಕ್ಲೋಸ್ ಮಾಡಿದ್ದಾರೆ. ನಮ್ಮ ಲಕ್ಕೋ ಈ ಜಾಗ ಸಿಕ್ಕಿರೋದು ಆ್ಯಕ್ಚುಲಿ. ಫಸ್ಟ್ ಫ್ಲೋರ್ ಆದ್ರೂ ಬ್ಯೂಟಿಫುಲ್ ಆಗಿದೆ ಜಾಗ, ಆಕ್ಸೆಸಿಬಿಲಿಟಿ ಆ್ಯಂಡ್ ಲೊಕೇಶನ್ ವೈಸ್ ತುಂಬ ಚೆನ್ನಾಗಿದೆ. ಸರ್ ಇನ್ನು ಎಷ್ಟು ಕಡೆ ಓಪನ್ ಮಾಡಬೇಕು ಅನ್ನೋದು ಡ್ರೀಮ್ ಇದೆ ನಿಮಗೆ ಸರ್? ನೋಡೋಣ ಸರ್, ಇಲ್ಲೇನೆ ಪ್ರತಿ ಒಂದು ಔಟ್ಲೆಟ್ ಓಪನ್ ಮಾಡ್ತಿರ್ಬೇಕಾದ್ರೂ ಅದ್ರ ಹಿಂದೆ ತುಂಬ ಶ್ರಮ ಇರುತ್ತೆ ಎಲ್ಲರದ್ದು. ಬಿಕಾಸ್ ನಾವು ಎಲ್ಲ ಅನಲೈಸ್ ಮಾಡಬೇಕು, ಈ ಏರಿಯಾದಲ್ಲಿ ಸೆಟ್ ಆಗುತ್ತಾ, ಇಲ್ಲಿ ಮಿಕ್ಕಿದವ್ರ ಕಾಂಪಿಟೇಟರ್ಸ್ ಎಷ್ಟಿದ್ದಾರೆ, ನಾವು ಎಷ್ಟು ಚೆನ್ನಾಗಿ ಕೊಡಬೇಕು, ಆ್ಯಂಡ್ ನಾವು ಕ್ಲೆನ್ಲಿನೆಸ್ ಆಗಿರಲಿ, ಟೇಸ್ಟ್ ಆಗಿರಲಿ, ಪ್ರತಿ ಸರಿನೂ ತುಂಬ ಚೆನ್ನಾಗಿ ಕೊಡ್ತೀವಿ. ಆದರೆ ಎಲ್ಲನೂ ಅನಲೈಸ್ ಮಾಡಿ ತಾನೇ ಒಂದು ಜಾಗ ತೊಗೋಬೇಕು. ಎಸ್ಪೆಷಲಿ ರೆಂಟು, ಆಮೇಲೆ ಎಲ್ಲನೂ ಇನ್ಕ್ಲೂಡ್ ಆಗುತ್ತೆ ಒಂದು ಹೋಟೆಲ್ ಓಪನ್ ಮಾಡಬೇಕಂದ್ರೆ. ಸೊ ಅದಷ್ಟು ಅನಲೈಸ್ ಮಾಡಿನೇ ನಾವು ನೆಕ್ಸ್ಟ್ ಇನ್ನೊಂದು ಹೆಜ್ಜೆ ಇಡೋದು. ಸೊ ನಾವು ಸಡನ್ನಾಗಿ ಒಂದೊಂದು ಓಪನ್ ಮಾಡ್ತೀವಿ ಅಂತಿಲ್ಲ. ಕಾಂಪಿಟೇಷನ್ಗೆ ಕಂಪೇರ್ ಮಾಡಿದ್ರೆ ನಿಮ್ಮಲ್ಲಿ ಏನಿದೆ ಸ್ಪೆಷಲ್? ಆ ಥರ ಕಂಪೇರ್ ಮಾಡೋದು ಬೇಡ. ನಮ್ಮದು ಮಂಡಿಪೇಟೆ ಚೆನ್ನಾಗಿದೆ, ಅವ್ರದ್ದು ಚೆನ್ನಾಗಿರಲಿ, ಎಲ್ಲರದ್ದು ಚೆನ್ನಾಗಿರುತ್ತೆ. ಸೊ ಊಟ ಇಷ್ಟಪಟ್ಟು ಬಂದು ತಿನ್ನೋರು ಇದ್ರೆ ನಾವು ಖುಷಿಯಾಗಿ ಅಡುಗೆ ಮಾಡ್ಕೊಡ್ತೀವಿ. ಒಂದ್ಸರಿ ಅಲ್ಲೂ ಹೋಗ್ಲಿ, ಒಂದ್ಸರಿ ನಮ್ದಕ್ಕೂ ಬರಲಿ. ಸರ್ ಇಬ್ರು ಹೋಟ್ಲು ಕಡೆ ಗಮನ ಕೊಟ್ಬಿಟ್ರೆ ಸಿನಿಮಾ ಇಂಡಸ್ಟ್ರಿ ಕಡೆ ಸಿನಿಮಾ ಇನ್ನೇನು ಲಾಂಚ್ ಮಾಡ್ತಾ ಇದ್ದೀನಿ, September 11 ಅಂತ ಅನ್ಕೊಂಡಿದ್ದೀನಿ. ಅದಾದ್ಮೇಲೆ ಮಾತಾಡೋಣ ಸಿನಿಮಾ ಬಗ್ಗೆ. ಇವತ್ತು ಮಂಡಿಪೇಟೆ ಪಲಾವ್ ವಿಜಯನಗರದಲ್ಲಿ ಓಪನ್ ಆಗಿರೋ ಬ್ರಾಂಚ್ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಮ್ಮ KFI ಆ್ಯಂಡ್ ಫಿಲಮ್ ಬೀಟ್, ಕೊನೆಯದಾಗಿ ನಮ್ಮ KFI ಆ್ಯಂಡ್ ಫಿಲಮ್ ಬೀಟ್ ಕನ್ನಡ ಎರಡೂ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗಂಟೆ ಏನಿದೆ ಅದನ್ನು ಒತ್ತಿ, ಬೆಲ್ ಆಮೇಲೆ ಇವರ ಕಂಟೆಂಟ್ನ ದಯವಿಟ್ಟು ನೋಡಿ, ಚೆನ್ನಾಗಿ ಇರುತ್ತೆ ಕಂಟೆಂಟ್ಗಳು. ಹಾಗೆ ನಮ್ಮ ಮಂಡಿಪೇಟೆ ಪಲಾವ್, ವಿಜಯನಗರ ಮೈಸೂರು ರೋಡ್ ಮಂಡಿಪೇಟೆ ಪಲಾವ್, ದೊನ್ನೆ ಬಿರಿಯಾನಿ ಅರಮನೆ ಸಹಕಾರ ನಗರ, JP ನಗರ ಮಂಡಿಪೇಟೆ ಪಲಾವ್, ಇನ್ನಷ್ಟು ಅರಮನೆ ದೊನ್ನೆ ಬಿರಿಯಾನಿ ಎಷ್ಟೊಂದು ಕಡೆ ಇದೆ. ಸೊ ಎಲ್ಲದಕ್ಕೂ ವಿಸಿಟ್ ಮಾಡಿ, ನಿಮ್ಮ ಮನೆ ಹತ್ರ ಯಾವುದ್ಯಾವುದಿದೆ ಎಲ್ಲದಕ್ಕೂ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.